ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬೆಳಿಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ, 7 ಗಂಟೆ 17 ನಿಮಿಷ. ಯಾಕಂದರೆ ನೆನ್ನೆ ಬೈಕ್ ಟ್ಯಾಕ್ಸಿ ಇಯರಿಂಗ್ಸ್ ಎಲ್ಲ ಇತ್ತು ಕೋರ್ಟಲ್ಲಿ. ಇಯರಿಂಗ್ಸಲ್ಲಿ ಏನಾಯಿತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇವಾಗ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬರ್ತಾಯಿದೆ ಗುರು, ಆರ್ಡ್ರ್ ಇಲ್ಲ. ರ್ಯಾಪಿಡೋದಲ್ಲೂ ಆರ್ಡ್ರ್ ಬರ್ತಾಯಿದೆ ನೋಡಿ, ಇಲ್ಲಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾಯಿದೆ. ಮತ್ತು ಊಬರಲ್ಲೂ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ. ಚೆಕ್ ಮಾಡಿದೆ, ಬೆಳಗ್ಗೆ ನೋಡಿದ ತಕ್ಷಣ ಆರ್ಡ್ರುಗಳು ಟಕ್ ಟಕ ಅಂತ ಬರ್ತಾಯಿದೆ. ಏನಪ್ಪ ಕೋರ್ಟಲ್ಲಿ ಆರ್ಡ್ರ್ ಆಗೇ ಹೋಯ್ತಾ ಅಂತ ನಾನು ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ದಾಗ ಬೈಕ್ ಟ್ಯಾಕ್ಸಿ ಬರ್ತಾನೆ ಇದೆ ನೋಡಿ. ಊಬರ್ ಮೋಟೋ ಅಂತಲೂ ಬರ್ತಾಯಿದೆ. ಆರ್ಡ್ರುಗಳು ರೆಗ್ಯುಲರಾಗಿ ಹೆಂಗೆ ಬರ್ತಾಯಿದೆ ಹಂಗೆ ಬರ್ತಾಯಿದೆ ನೋಡಿ. ಊಬರ್ ಮೋಟೋ ಬರ್ತಾಯಿದೆ. ಇವತ್ತು ಡೇಟ್ ಬಂದು ಕರೆಕ್ಟಾಗಿ 21ನೇ ತಾರೀಕು ಆಗಸ್ಟು. ಹಳೆ ವಿಡಿಯೋ ಅಂತ ಅನ್ಕೊಬಿಡ್ತೀರಾ, 2025 ಆಗಸ್ಟೇ ನೋಡಿ. ಇಲ್ಲಿ ಆಗಸ್ಟ್ ಕಾಣಿಸ್ತಾ ಇದೆಯಾ? 7 ಗಂಟೆ 18 ನಿಮಿಷ ನೋಡಿ. ಆರ್ಡ್ರುಗಳೆಲ್ಲ ಊಬರಲ್ಲೂ ಬರ್ತಾಯಿದೆ ಮತ್ತು ಓಲಾದಲ್ಲೂ ಬರ್ತಾಯಿದೆಯಾ ನೋಡ್ಬಿಡೋಣ ಗುರು. ಇರಿ, ಪಾರ್ಟ್ನರ್ ಅಪ್ಲಿಕೇಶನಲ್ಲಿ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕೋರ್ಟಲ್ಲಿ ಯಾವ ಥರ ಆರ್ಡ್ರು ಬಂದ್ಬಿಡ್ತು ಅಂತ ನನಗೆ ಆಶ್ಚರ್ಯ ಆಗೋಯಿತು. ಎಲ್ಲ ಇನ್ನೂ 22ನೇ ತಾರೀಕೆ ಪೋಸ್ಟ್ಪೋನ್ ಆಗಿದೆ ಕೋರ್ಟಲ್ಲಿ ಆರ್ಡ್ರು ಅಂತ ಹೇಳ್ತಾಯಿದ್ರು. ಆದರೆ ನೆಕ್ಸ್ಟ್ ಮಂತು 27ನೇ ತಾರೀಕು ಸೆಪ್ಟೆಂಬರ್ಗೆ ಪೋಸ್ಟ್ಪೋನ್ ಆಗಿದೆ. ಮತ್ತು ಇಯರಿಂಗ್ಸ್ ಇದೆ ಅಂತ ಹೇಳ್ತಾಯಿದ್ರು ನೋಡಿ. ಇಲ್ಲಿ ಊಬರ್ ಎಲ್ಲ ಬರ್ತಾಯಿದೆ. ಯಾವ ಥರ ಆರ್ಡ್ರ್ ಆಗಿದೆ ಅಂತ ಹೇಳ್ತೀನಿ ನಿಮ್ಗೆ ಇವಾಗಿರಿ. ಆರ್ಡ್ರ್ ಆಗಿದೆಯಾ ಇಲ್ಲ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ರ್ಯಾಪಿಡೋ ಓಲಾದಲ್ಲೂ ಚೆಕ್ ಮಾಡಿಬಿಡೋಣ. 3 ಅಪ್ಲಿಕೇಶನ್ ಅಲ್ವ ಇರೋದು, 3ರಲ್ಲೂ ಚೆಕ್ ಮಾಡಿಬಿಡೋಣ ಇರಿ ಆರ್ಡ್ರು ಬರ್ತಾಯಿದೆಯಾ ಅಂತ. ಇವಾಗ ಓಲಾದಲ್ಲಿ ನೋಡಿ, ಇದರಲ್ಲಿ ಊಬರಲ್ಲಿ ನೋಡಿ ಬರ್ತಾನೆ ಇದೆ. ಓಲಾದಲ್ಲಿ ಬರ್ತಾಯಿದೆಯಾ ಆಪ್ಷನ್ ಇಲ್ಲಿ ತೋರಿಸ್ತಿದೆಯಾ ನೋಡಿರಿ ಬೈಕ್ ಅಂತ. ಅಪ್ಡೇಟೇ ಮಾಡಿಲ್ಲ ಗುರು. ಓಲಾದಲ್ಲಿ ಇನ್ನೂ ಯಾವುದೂ ಆರ್ಡ್ರ್ ಬಂದಿಲ್ಲ ನನಗೆ. ಬಂದರೆ ತೋರಿಸ್ತೀನಿ ನಿಮಗೆ. ಫಸ್ಟು ನ್ಯೂಸಲ್ಲೇ ಇರೋದು, ನಾನು ವಿಜಯ ಕರ್ನಾಟಕದಲ್ಲೇ ಇರೋದೇ ತೋರಿಸ್ತಾ ಇದ್ದೀನಿ ನೋಡಿ ನ್ಯೂಸು. ಬೈಕ್ ಟ್ಯಾಕ್ಸಿ ಭವಿಷ್ಯ ಇನ್ನೂ 1 ತಿಂಗಳಲ್ಲಿ ನಿರ್ಧಾರ ಅಂತ ಹಾಕಿದ್ದಾರೆ ನೋಡಿ. ಬೈಕ್ ಟ್ಯಾಕ್ಸಿ ಭವಿಷ್ಯ ಇನ್ನು ಮುಂದೆ 1 ತಿಂಗಳಲ್ಲಿ ನಿರ್ಧಾರ, ಸರ್ಕಾರಕ್ಕೆ ಹೈಕೋರ್ಟ್ ಹೇಳಿದ್ದೇನು. ಇದನ್ನು ಬೇಕಾದ್ರೆ ನಾನು ಲಿಂಕು ಕೂಡ ಹಾಕ್ತೀನಿ. ಇದರಲ್ಲಿ ಮೇನ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ಏನಂತ ಹೇಳಿದೆ ಅಂತ ಹೇಳೋದಾದರೆ, ಕೋರ್ಟು 1 ತಿಂಗಳೊಳಗೆ ನೀವು ಇದಕ್ಕೊಂದು ನಿಯಮ ರೂಪಣೆ ಮಾಡಿ ನಮಗೆ ಹೇಳಬೇಕು ಅಂತಲೂ ಕೂಡ ಹೈಕೋರ್ಟ್ ಹೇಳಿದೆ. ಬೈಕ್ ಟ್ಯಾಕ್ಸಿ ಮಾಡಬೇಕಾ ಮಾಡಬಾರ್ದಾ ಅಂತಲೂ ಕೂಡ ಹೇಳಿದೆ. ಏನು ಏಕಸದಸ್ಯ ಪೀಠದಲ್ಲಿ ಏನು ನಿಷೇಧ ಆಗಿತ್ತು ಬೈಕ್ ಟ್ಯಾಕ್ಸಿ, ಅದ್ರ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟಲ್ಲಿ ಇವಾಗ ಮೇಲ್ಮನವಿ ಸಲ್ಲಿಸಿದ್ರಲ್ಲ, ಅದರಲ್ಲಿ ವಿಚಾರಣೆಯಲ್ಲಿ ಇಷ್ಟು ದಿನ ವಾದ ವಿವಾದಗಳು 1 ವಾರ 15 ದಿವಸ ಮತ್ತು 10 ದಿನಕ್ಕೆಲ್ಲ ವಾದ ವಿವಾದಗಳು ನಡೀತಾ ಇತ್ತು. ಇಯರಿಂಗ್ಸ್ಗಳೆಲ್ಲ ಇತ್ತು. ಆವಾಗ ಏನು ವಾದ ವಿವಾದಗಳೆಲ್ಲ ಇದು ಮಾಡಿದ್ರಲ್ಲ, ಅದ್ರ ಪ್ರಕಾರ ಇವಾಗ ಹೈಕೋರ್ಟ್ ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಯಾರಪ್ಪ ಅಂತ ಹೇಳ್ತಾ ಇರೋದು ವಿಭು ಬಕ್ರು ಅವರು ದ್ವಿಸದಸ್ಯ ಪೀಠದಲ್ಲಿರೋ ಜಡ್ಜ್ಗಳು. ಅವ್ರು ಏನಂತ ಹೇಳ್ತಾ ಇದ್ದಾರೆ, 1 ತಿಂಗಳೊಳಗೆ ನೀವು ಇದಕ್ಕೊಂದು ನಿಯಮಗಳನ್ನ ಜಾರಿ ಮಾಡಿ ನೆಕ್ಸ್ಟ್ ಮಂತು 27ನೇ ತಾರೀಕು ಸೆಪ್ಟೆಂಬರ್ ಹಂಗೆ ಒಂದು ನಮಗೆ ತಿಳಿಸಿ ಅಂತಲೂ ಕೂಡ ಹೇಳಿದ್ದಾರೆ ನೋಡಿ. ಬೈಕ್ ಟ್ಯಾಕ್ಸಿ ಮಾಡಬೇಕಾ ಮಾಡಬಾರ್ದಾ ಅಂತ. ಇದು ಮೇನ್ ಪಾಯಿಂಟು, ಓಕೆನಾ. ಮತ್ತು ಕೆಲವೊಂದು ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಅಂದರೆ ಇದರಿಂದ ನಿಮಗೆ ಏನಾದರೂ ಟ್ರಾಫಿಕಲ್ಲಿ ಸಮಸ್ಯೆ ಆಗ್ತಿದೆಯಾ, ಬೈಕ್ ಟ್ಯಾಕ್ಸಿಯಿಂದ ಟ್ರಾಫಿಕ್ ಆಗ್ತಾಯಿದೆಯಾ ಜಾಸ್ತಿ ಅಂತಲೂ ಕೇಳಿದ್ದಾರೆ. ಮತ್ತು 4 ಚಕ್ರ ಅಂದರೆ ಕಾರ್ಗಳು ಹೋಗೋ ಜಾಗಗಳಲ್ಲಿ, ಹೋಗದೇ ಇರೋವಂಥ ಜಾಗಗಳಲ್ಲಿ, ಕಾರ್ಗಳು ಮತ್ತು ಆಟೋಗಳು ಓಡಾಡದಂಥ ಜಾಗಗಳಲ್ಲಿ ಬೈಕಲ್ಲಿ ಈಸಿಯಾಗಿ ಓಡಾಡ್ಬೋದು. ಮತ್ತು ಆರ್ಟಿಕಲ್ 19 ಕೂಡ ಮೆನ್ಷನ್ ಮಾಡಿದ್ದಾರೆ. ಒಂದು ಇಲ್ಲಿ ಆರ್ಡ್ರುಗಳು ಬರ್ತಾನೆ ಇದೆ ಗುರು. ಅಂದರೆ ಆರ್ಟಿಕಲ್ 19 ಏನಂತ ಹೇಳಿದ್ದಾರೆ ಅಂದರೆ, ಒಂದು ಮೂಲಭೂತ ಹಕ್ಕು, ಯಾವುದೇ ಒಂದು ವ್ಯವಹಾರ ಮಾಡಬೇಕಂದ್ರೆ ಇಂಡಿಯಾದಲ್ಲಿ ಒಂದು ಮೂಲಭೂತ ಹಕ್ಕಿದೆ. ಆ ಹಕ್ಕಿನಡಿಯಲ್ಲಿ ಇವರು ವ್ಯವಹಾರಗಳನ್ನ ಮಾಡ್ಬೋದು. ಅಂದರೆ ಓಲಾದವರು, ರ್ಯಾಪಿಡೋದವರು ಮತ್ತು ಊಬರ್ ಅವರು ಇವರೆಲ್ಲರೂ ಮಾಡ್ಬೋದು. ಅದಕ್ಕೊಂದು ಹಕ್ಕಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಸರ್ಕಾರಕ್ಕೂ ಕೂಡ ಹೇಳಿದ್ದಾರೆ. ಮತ್ತು ಇದರಲ್ಲಿ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಮಾಡಲಿ ನಾಳೆಯಿಂದಲೇ ಅಂತಲೇ ಯಾವುದೇ ಥರ ಹೇಳಿಲ್ಲ. ಮಧ್ಯಂತರ ಆದೇಶ ಏನಾದ್ರು ಕೊಟ್ಟಿದ್ದಾರಾ ಅಂತಲೂ ಕೂಡ ಗೊತ್ತಾಗ್ತಿಲ್ಲ ನೋಡಿ. ಇಲ್ಲೇನು ಮೆನ್ಷನ್ನೇ ಮಾಡಿಲ್ಲ. ಇಲ್ಲಿ ಯಾವುದೇ ಥರ ಆರ್ಟಿಕಲಲ್ಲಿ ನಿಮ್ಗೆ ಹಾಕ್ತೀನಿ, ನಾಳೆಯಿಂದ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತಲೂ ಏನು ಹೇಳಲಿಲ್ಲ ನೋಡಿ. ಸೆಪ್ಟೆಂಬರ್ 27ರೊಳಗೆ ನಿಯಮ ಸೂಚನೆ ಮಾಡಿ ನಮಗೆ ತಿಳಿಸಿ ಅಂತಲೂ ಕೂಡ ಹೇಳಿದ್ದಾರೆ ಹೈಕೋರ್ಟಲ್ಲಿ. ಆದರೆ ಇವರು ಯಾವುದೇ ಥರ ಬೈಕ್ ಟ್ಯಾಕ್ಸಿ ಆನ್ ಮಾಡಿ ನಾಳೆಯಿಂದ ಮಾಡ್ಬೋದು ಅಂತ ಹೇಳಿರೋದು ಇಲ್ಲಿ ನ್ಯೂಸಲ್ಲಿ ಬರ್ತಾಯಿಲ್ಲ. ಆದರೆ ಯಾವುದಾದ್ರು ಮಧ್ಯಂತರ ಆದೇಶ ತೊಗೊಂಡಿದ್ರೆ ಇದರಲ್ಲಿ ಕೊಡ್ಬೋದಾಯ್ತಲ್ಲ, ನಾಳೆಯಿಂದ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳಿದರೆ ಮಾಡ್ಬೋದಾಯ್ತಲ್ಲ ನೋಡಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ. ಈಗಾಗಲೇ 13 ರಾಜ್ಯಗಳು ನಿಯಮ ರೂಪಿಸಿವೆ, ಓಕೆನಾ. ಈಗಾಗಲೇ 13 ರಾಜ್ಯಗಳಲ್ಲಿ ನಿಯಮಗಳಿದೆ.
ಆದರೆ ಈ ಸರ್ಕಾರ, ನಿಮ್ಮ ಸರ್ಕಾರವು ಯಾಕೆ ಇದು ನಿಷೇಧ ಮಾಡ್ತಾ ಇದ್ದೀರಿ ಅಂತಲೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ನಿಯಮಗಳು ಕೊಟ್ಟಿದ್ದಾರೆ, ಆದರೆ ನಿಮ್ಮ ಸರ್ಕಾರ ಮಾತ್ರ ಯಾಕೆ ನಿಷೇಧ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಹೈಕೋರ್ಟ್. ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಆದರೆ ನನ್ನ ಪ್ರಶ್ನೆ ಅಂತ ಏನು ಹೇಳೋದಂದರೆ, ಇನ್ನೂ ತುಂಬ ಆರ್ಟಿಕಲಲ್ಲಿ ತುಂಬ ಇದೆ ವಿಷಯಗಳು, ನೀವು ಓದ್ಕೊಳ್ಬೇಕಂದ್ರೆ ಹಾಕ್ತೀನಿ ನಾನು ಲಿಂಕು. ಆದರೆ ಈ ಆರ್ಟಿಕಲಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಯಾವುದೇ ನ್ಯೂಸಲ್ಲೂ ಎಲ್ಲ ಕಡೆ ಚೆಕ್ ಮಾಡಿದೆ ಬೈಕ್ ಟ್ಯಾಕ್ಸಿ ನಾಳೆಯಿಂದ ನೀವು ಕಾರ್ಯಾಚರಣೆ ಮಾಡ್ಬೋದು, ಸರ್ವಿಸ್ ಕೊಡ್ಬೋದು ಅನ್ನೋದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದರೆ ಇಲ್ಲಿ ನೋಡಿ, ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ರ್ಯಾಪಿಡೋದಲ್ಲಿ ಬರ್ತಾಯಿದೆ, ಊಬರಲ್ಲಿ ಬರ್ತಾಯಿದೆ, ಓಲಾದಲ್ಲಿ ಬಂದಿಲ್ಲ. ಲಾಗಿನ್ ಆಗಿದ್ದೀನಿ, ಓಲಾದಲ್ಲಿ ಇನ್ನೂ ಬರ್ತಾಯಿಲ್ಲ ಆರ್ಡರ್ಗಳು. ನೋಡಿ, ಈ ಥರ ಆರ್ಡ್ರುಗಳು ಬರ್ತಾಯಿದೆ. ರೈಡರ್ಸ್ಗಳು ಆಲ್ರೆಡಿ ಎತ್ಕೊಂಡು ಮಾಡ್ತಾ ಇರ್ತೀರ ಬೆಳಗ್ಗೆನೇ, ಅದಕ್ಕೆ ಬೆಳಗ್ಗೆ ಆನ್ ಮಾಡಿರ್ತೀರ. ರ್ಯಾಪಿಡೋ ಮಾಡೋರು, ಓಲಾ ಮಾಡೋರು, ಊಬರ್ ಮಾಡೋರು ಎಲ್ಲನೂ ಆನ್ ಮಾಡಿರ್ತೀರ. ಆನ್ ಮಾಡಿದಾಗ ಗೊತ್ತಾಗಿರುತ್ತೆ ನಿಮಗೆ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳೆಲ್ಲ ಬರ್ತಾಯಿದೆ ಅಂತ. ಇವಾಗ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಪ್ರಶ್ನೆ ಅಂತ ನಾನು ಇವಾಗ ಏನು ಹೇಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ಯಾವುದೇ ಆರ್ಟಿಕಲಲ್ಲೂ ಕೂಡ ಮತ್ತು ಯಾವುದೇ ನ್ಯೂಸಲ್ಲೂ ಕೂಡ ನೆಕ್ಸ್ಟ್ ಹಿಯರಿಂಗ್ಸ್ ಅಂತ ಕೊಟ್ಟಿರೋದು ಹೊರತು ಮತ್ತು ಮಧ್ಯಂತರ ಆದೇಶ ಏನಾದ್ರು ಕೊಟ್ಟಿದ್ದಾರೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾಯಿಲ್ಲ. ನ್ಯೂಸ್ಗಳಲ್ಲೂ ಬರ್ತಾಯಿಲ್ಲ. ಅಂದರೆ ಮೊದಲೇ ಯಾವಾಗ ಮಧ್ಯಂತರ ಆದೇಶ ಬಂದಿತ್ತು ಅಂದರೆ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಕೋರ್ಟಿನ ಆದೇಶದವರೆಗೂ ಅಂತ ಇತ್ತು ಲಾಸ್ಟ್ ಇಯರು. ಅವಾಗೆಲ್ಲ ನೋಡಿರ್ಬೋದು ನೀವು, ಹೈಕೋರ್ಟಲ್ಲೆಲ್ಲ ಕೇಸಿದ್ದಾಗ, ಏಕಸದಸ್ಯ ಪೀಠದಲ್ಲಿ ಏನು ಕೇಸಿತ್ತು ಆ ಟೈಮಲ್ಲೆಲ್ಲ ಬೈಕ್ ಟ್ಯಾಕ್ಸಿ ಎಂದಿನಂತೆ ಮಾಡ್ಕೊಂಡು ಹೋಗಿ ಯಾವುದೇ ಥರ ಆಟೋದವರಿಂದ ತೊಂದರೆ ಆಗಲ್ಲ ಅಂತಲೂ ಕೂಡ ಹೇಳಿದರು. ಮತ್ತು ಇದಕ್ಕೆ ಪೊಲೀಸು ಕೂಡ ಪ್ರೊಟೆಕ್ಟ್ ಕೊಡಬೇಕು ಅಂತಲೂ ಲಾಸ್ಟ್ ಟೈಮ್ ಹೇಳಿದರು. ಆ ಥರನೇ ಏನಾದ್ರು ಇವಾಗ ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಯಾವುದೇ ಥರ ನ್ಯೂಸ್ಗಳಲ್ಲೂ ಬಂದಿಲ್ಲ, ಆದರೆ ಇವರೆಲ್ಲ ಸರ್ವಿಸ್ನ ಇವಾಗ ಆನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವ ಥರ ಅಪ್ಡೇಟ್ ಬರುತ್ತೆ ಅಂತ ನೋಡೋಣ. ಮತ್ತು ಗೌರ್ಮೆಂಟಿಂದನೇ ಏನಾದ್ರು ಅಪ್ಡೇಟ್ ಬರುತ್ತೆ ನೋಡೋಣ. ನಾನೇನು ಹೇಳೋದು ಅಂದರೆ, ಇದಕ್ಕೆ ಯಾವುದೇ ಥರ ಮಧ್ಯಂತರ ಆದೇಶನ ಕೊಡದೆ ಕಂಪ್ನಿಯವ್ರೇನಾದ್ರು ಇದನ್ನು ಆನ್ ಮಾಡಿದರೆ, ಸರ್ವಿಸ್ಗಳನ್ನ ಕೊಡ್ತಾಯಿದ್ರೆ, ಆರ್ ಟಿ ಒದಲ್ಲಿ ಏನಾದ್ರು ಗಾಡಿಗಳನ್ನ ಹಿಡಿದ್ರೆ ಗ್ಯಾರಂಟಿ ನಿಮಗೆ ಫೈನ್ ಬೀಳೋದು. ಕಂಪ್ನಿಯವರು ಯಾವುದೇ ಥರ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತು ಕಂಪ್ನಿಯಿಂದ ಏನೂ ನೋಟಿಫಿಕೇಷನ್ನು ಬಂದಿಲ್ಲ ಗುರು. ಯಾರಪ್ಪ ಇವನು ರ್ಯಾಪಿಡೋದವನು ನಿಮಗೆ ನೋಟಿಫಿಕೇಷನ್ನ ಕೊಡ್ತಾ ಇರ್ತೀವಿ ಅಂತ ಹೇಳಿದರು ವಾಟ್ಸಪ್ಪಲ್ಲಿ. ಯಾವುದೇ ಥರ ನೋಟಿಫಿಕೇಷನ್ನು ಕೊಟ್ಟಿಲ್ಲ ಅವನು, ವಾಟ್ಸಪ್ಪಲ್ಲೂ ಕೂಡ ಅಪ್ಡೇಟ್ ಮಾಡಿಲ್ಲ. ಆದರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ. ಇದೇ ಪ್ರಶ್ನೆ, ನನ್ನ ಎಕ್ಸ ಪ್ರಶ್ನೆ ಅಂತ ಹೇಳ್ಕೊಬೋದು. ಇವಾಗ ಕೋರ್ಟಿಂದ ಇನ್ನೂ ಆರ್ಡ್ರೇ ಆಗಿಲ್ವಲ್ಲ ಗುರು. ಆರ್ಡ್ರ್ ಆಗಿಲ್ಲ ಅಂದ್ರೂ ಯಾಕೆ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಬೆಳಗ್ಗೆನೇ ವೀಡಿಯೋ ಮಾಡೋಣ ಅಂತ ಆನ್ ಮಾಡಿದೆ. ಈ ಥರ ಆರ್ಡ್ರ್ ಎಲ್ಲ ಬರ್ತಾ ಇದೆಯಾ, ಮಾಡ್ಬೋದಾ ಮಾಡಬಾರ್ದಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನಾನೇನು ಹೇಳೋದಂತ ಹೇಳೋದಾದರೆ, ನೀವೇನಾದ್ರು ಬೈಕ್ ಟ್ಯಾಕ್ಸಿ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಅಂತ ಆಸೆಗೋಸ್ಕರ ನೀವೇನಾದ್ರು ಮಾಡಿದ್ರೆ, ಏನಾದ್ರು ಗಾಡಿ ಸೀಜ್ ಮಾಡಿದ್ರೆ ಏನು ಮಾಡ್ತೀರಾ? ಮತ್ತು ಇವಾಗ ಹೈಕೋರ್ಟಲ್ಲಿ ಇನ್ನೇನು ಆರ್ಡ್ರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಯಾವುದೇ ನ್ಯೂಸಲ್ಲೂ ಕೂಡ ಕ್ಲಿಯರಾಗೂ ಕೂಡ ಹೇಳಿಲ್ಲ ಬೈಕ್ ಟ್ಯಾಕ್ಸಿ ನಾಳೆಯಿಂದ ಮಾಡ್ಬೋದು, ಮಧ್ಯಂತರ ಆದೇಶ ಆಗಿದೆ ಅಂತಲೂ ಹೇಳಿಲ್ಲ. ಇನ್ನೂ ಕೋರ್ಟಲ್ಲಿ ಇತ್ಯರ್ಥನೇ ಆಗಿಲ್ಲ ಇದ್ರ ಬಗ್ಗೆ ವಿಚಾರ. ನಿಯಮಗಳನ್ನ ರೂಪಣೆ ಮಾಡಿ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ. ಸರ್ಕಾರದವ್ರು ಏನಾದರೂ ರಾತ್ರಿ ಏನಾದ್ರು ನಿಯಮಗಳನ್ನ ರೂಪಣೆ ಮಾಡಿ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿಬಿಟ್ರೆ, ಇಲ್ಲ ಕಂಪ್ನಿಯವ್ರಿಗೆ ಏನಾದ್ರು ಕೊಟ್ಬಿಟ್ರೆ, ಅದ್ರಲ್ಲಿ ಕೂಡ ಹೇಳಿದ್ದಾರೆ ಇದಕ್ಕೆ ವೈಟ್ ಬೋರ್ಡ್ ಇದೆ, ಗ್ರೀನ್ ಬೋರ್ಡ್ ಮಾಡಬೇಕು. ಇವಾಗ ಬೈಕ್ ಮಾಡೋರಿಗೆ ಅದಕ್ಕೆ ಗ್ರೀನ್ ಬೋರ್ಡ್ ಮಾಡಿ ನಿಯಮಗಳನ್ನ ರೂಪಣೆ ಮಾಡಬೇಕು ಅಂತಲೂ ಕೂಡ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ವಾದ ವಿವಾದಗಳು ನಡೆದಿದೆ. ಸರ್ಕಾರದ ಕಡೆಯಿಂದ, ವಕೀಲರು ಕೂಡ ಕಡೆಯಿಂದನೂ ವಾದ ವಿವಾದಗಳೆಲ್ಲ ನಡೆದಿದೆ. ಹೈಕೋರ್ಟ್ ಅವರು ಚೆನ್ನಾಗಿ ಕೇಳಿದ್ದಾರೆ, ಜಡ್ಜ್ಗಳೆಲ್ಲ ಕರೆಕ್ಟಾಗಿ ಕೇಳಿದ್ದಾರೆ. ಇದರಿಂದ ಯಾವ ಥರ ತೊಂದರೆ ಆಗ್ತಾಯಿದೆ ಅದಕ್ಕೆ ಪ್ರೂಫ್ ಸಮೇತ ಕೊಡಿ ಅಂತ. ಒಳ್ಳೆ ವಿಚಾರಗಳು, ಬೆಳವಣಿಗೆಗಳು ನಡೀತಾ ಇರೋ ಟೈಮಲ್ಲೇ ಕಂಪ್ನಿಯವರು ಆಲ್ರೆಡಿ ಬೈಕ್ ಟ್ಯಾಕ್ಸಿಗಳನ್ನ ಓಪನ್ ಮಾಡಿದ್ದಾರೆ. ನನಗೂ ಖುಷಿ ಆಗ್ತಾಯಿದೆ, ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾ ಇರೋದು ನನ್ನದೇ ದ್ವೇಷ ಏನಿಲ್ಲ. ಆದರೆ ಯಾವ ಥರ ಕೋರ್ಟ್ ಆರ್ಡ್ರ್ ಬಂದಿದೆ, ಕೋರ್ಟ್ ಆರ್ಡ್ರು ನಮ್ಗೆ ಯಾರು ಇವಾಗ ಆಟೋದವರಾಗಲಿ ಯಾರು ಹಿಡಿದು ಮತ್ತೆ ಗಲಾಟೆಗಳಾದಾಗ ಚೆಕ್ ಮಾಡಿದಾಗ ಬೈಕ್ ಟ್ಯಾಕ್ಸಿ ಬಂದಿದೆಯಪ್ಪ ಕೋರ್ಟಲ್ಲಿ, ಇವಾಗ ಆಲ್ರೆಡಿ ಸ್ಟಾಪ್ ಮಾಡಿಸಿದ್ದಾರೆ, ನೀವು ಹೆಂಗೆ ಮಾಡ್ತಾಯಿದ್ದೀರಾ ಅಂತ ಹಿಡಿದ್ರೆ ಮತ್ತೆ ಏನು ಮಾಡ್ತೀರಾ? ಓಕೆ, ಆರ್ ಟಿ ಒದವರು ಹಿಡಿದ್ರೆ ಏನು ಮಾಡ್ತೀರಾ? ಎಲ್ಲಿ ನಾವು ಯಾವುದನ್ನು ಪ್ರೂಫ್ ತೋರಿಸೋಣ? ಇವಾಗ ಹೆಂಗೋ ಆರ್ಡ್ರ್ ಬರ್ತಾಯಿದೆ ಅಂತ ಮಾಡ್ಕೊ ಹೋಗೋಣ ಅಂತ ಹೇಳೋದಾದರೆ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋದರೆ ಅರ್ನಿಂಗ್ಸ್ಗೂ ಆಸೆಗೋಸ್ಕರ ಏನೋ 1,000 ರೂಪಾಯಿ 2,000 ರೂಪಾಯಿ ಈಗ ಇವತ್ತಿನ ದಿನಗಳಲ್ಲಿ ದುಡಿಬೋದು. ಗಾಡಿಗಳನ್ನ ಸೀಜ್ ಮಾಡಿದ್ರೆ ಏನು ಮಾಡ್ತೀರಾ?
ಮತ್ತು ಇದರಲ್ಲಿ ಕೇಸ್ಗಳು ಕೂಡ ಆಗ್ತಾರೆ ಗುರು. ಪೊಲೀಸವರು ಕಾನೂನು ಉಲ್ಲಂಘನೆ, ಕಂಟೆಂಟ್ ಆಫ್ ಕೋರ್ಟ್ ಅಂದ್ಬಿಟ್ಟು ಕೇಸು ಕೂಡ ಆಗ್ಬೋದು ಇನ್ಮೇಲೆ. ಇದು ನಮಗೆ ಒಂದು ಜಡ್ಜ್ಮೆಂಟ್ ಆರ್ಡ್ರು ಫೈನಲಾಗಿ ಕೈ ಕೊಟ್ಬಿಡ್ಬೇಕು ಕಂಪ್ನಿಯವ್ರು. ಇವಾಗ ಈ ನ್ಯೂಸ್ಗಳಲ್ಲಿ ಬೇರೆ ಎಲ್ಲ ಆರ್ಟಿಕಲಲ್ಲಿ ನೋಡಿದಾಗ ಒಂದು ಪದನೂ ಇಲ್ಲ ಅದರಲ್ಲಿ. ನಾಳೆಯಿಂದ ಮಧ್ಯಂತರ ಆದೇಶ ಆಗಿದೆ, ನಾಳೆಯಿಂದ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಯಾವುದೇ ಥರ ನಮಗೆ ಮಧ್ಯಂತರ ಆದೇಶದ್ದು ಅದರಲ್ಲಿ ಇಲ್ಲವೇ ಇಲ್ಲ. ಕಂಪ್ನಿಯವ್ರು ಏನಾದ್ರು ನೋಟಿಫಿಕೇಷನ್ ಕೊಟ್ಟಿದ್ದಾರಾ? ಇದು ನನ್ನ ಪ್ರಶ್ನೆ. ನೀವು ಬೈಕ್ ಟ್ಯಾಕ್ಸಿ ಮಾಡಿ, ಆದರೆ ಯಾರು ಹಿಡಿದ್ರೆ ಏನು ತೋರಿಸ್ತೀರಾ ಪ್ರೂಫು? ಕೋರ್ಟಲ್ಲಿ ಆರ್ಡ್ರ್ ಆಗಿರೋದು ಏನಾದ್ರು ತೋರಿಸ್ತೀರಾ? ಆರ್ ಟಿ ಒದವರು ಹಿಡಿದ್ರೆ ಏನಾದ್ರು ತೋರಿಸ್ತೀರಾ? ಅಥವಾ ಆಟೋದವರು ಸುಮ್ಮನೆ ಲಾಸ್ಟ್ ಟೈಮ್ ಥರ ಯಾವಾಗ ಹಿಡಿತಾಯಿದ್ರು ಅವ್ರಿಗೇನು ತೋರಿಸ್ತೀರಾ? ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ಇವರು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೆಂಗೆ ತೋರಿಸ್ತೀರಾ? ಇಲ್ಲಿ ತೋರಿಸ್ತಾ ಇರೋದು ನೆಕ್ಸ್ಟ್ ಮಂತು 27ನೇ ತಾರೀಕು ನೆಕ್ಸ್ಟ್ ಇಯರಿಂಗ್ಸ್ ಇರೋದು. ಅಷ್ಟರೊಳಗೇ ಇವರು ಬೈಕ್ ಟ್ಯಾಕ್ಸಿ ಹೆಂಗೆ ಓಪನ್ ಮಾಡಿದ್ದಾರೆ? ಏನಾದ್ರು ಮಧ್ಯಂತರ ಆದೇಶ ಕೊಟ್ಟಿದ್ರೆ ಅದು ನಮಗೆ ಕೊಟ್ಬಿಡಲಿ. ಮೊದಲಾಗಿ ಕೊಡ್ದೇ ಇವರು ಬೈಕ್ ಟ್ಯಾಕ್ಸಿ ಆನ್ ಮಾಡ್ಕೊಂಡಿದ್ದಾರಲ್ಲ, ಏನಂತ ಹೇಳೋಣ ಗೊತ್ತಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನೋಡಿ ಬೈಕ್ ಟ್ಯಾಕ್ಸಿದು ಲಾಂಗ್ ಪಿಕಪ್ ಆರ್ಡ್ರುಗಳೆಲ್ಲ ಬರ್ತಾಯಿದೆ ಗುರು. ಮತ್ತು ಇಲ್ಲಿ ಒಂದು ಸೆಟ್ಟಿಂಗ್ಸ್ ತೋರಿಸ್ಬಿಡ್ತೀನಿ ನಿಮಗೆ. ಯಾವುದು ರ್ಯಾಪಿಡೋದಲ್ಲಿ ನೋಡಿ ಬೈಕ್ ಬೂಸ್ಟ್ ಅಂತೆ, ಬೈಕ್ ಅಂತೆ ಬಂದ್ಬಿಟ್ಟಿದೆ. ಮತ್ತು ಊಬರಲ್ಲಿ ಮೋಟೋ ಬಂದ್ಬಿಟ್ಟಿದೆ. ಆದರೆ ಓಲಾದಲ್ಲಿ ಮಾತ್ರ ಆರ್ಡ್ರು ಒಂದು ಬಂದಿಲ್ಲ. ಆದರೆ ಅಲ್ಲೂ ತೋರಿಸ್ತಾ ಇದೆ ಬೈಕ್ ಪಾರ್ಸಲ್ ಅಂತ ತೋರಿಸ್ತಾ ಇದೆ, ಫುಡ್ ಆರ್ಡರ್ ಅಂತ ತೋರಿಸ್ತಾ ಇದೆ. ಅದ್ರ ಒಂದು ಆರ್ಡ್ರೂ ಕೂಡ ಬಂದಿಲ್ಲ. ಬರಬೇಕಾಯ್ತು, ಅವರು ಇನ್ನೂ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅಪ್ಡೇಟ್ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನೋಡಿ. ಆದರೆ ರ್ಯಾಪಿಡೋದಲ್ಲಿ ಊಬರಲ್ಲಿ ಆರ್ಡ್ರು ರೆಗ್ಯುಲರಾಗಿ ಬರ್ತಾಯಿದೆ. ಎಷ್ಟೊಂದು ಆರ್ಡ್ರ್ ಬರ್ತು ನೋಡಿ. ನಾನೇನು ಹೇಳೋದಂದರೆ, ನಾನು ಮಾಡ್ತೀನಿ ಆ ಬೈಕ್ ಟ್ಯಾಕ್ಸಿ ಅಂತ ಹೇಳೋದಾದರೆ ಮಾಡಲ್ಲ. ಯಾಕಂದರೆ ಇನ್ನೂ ಜಡ್ಜ್ಮೆಂಟ್ ಕಾಪಿ ಕರೆಕ್ಟಾಗಿ ಕೈಗೆ ಸಿಕ್ಕಿಲ್ವಲ್ಲ. ಕೈಗೆ ಸಿಕ್ಕಿದ್ಮೇಲೆ ಮಾಡೋಣ, ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಬೈಕ್ ಟ್ಯಾಕ್ಸಿ ಆಲ್ರೆಡಿ ಓಪನ್ ಮಾಡಿರೋ ಬಗ್ಗೆ. ಇವರು ಕಂಪ್ನಿಯವರು ಕೋರ್ಟಲ್ಲಿ ಇನ್ನೂ ನೆಕ್ಸ್ಟ್ ಇಯರಿಂಗ್ಸ್ ಇದೆ ಅಂತ ಹೇಳೋದ್ರ ಬಗ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ನನ್ನ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಅದರಲ್ಲಿ ಏನಂತ ನಿಮಗೇನಾದ್ರು ಜಡ್ಜ್ಮೆಂಟ್ ಕಾಪಿ ಸಿಕ್ಕಿದರೆ ನನಗೆ ಕಳಿಸಿ. ಮೇಲ್ ಐ ಡಿ ಇದೆ ನನ್ನ ಇದರಲ್ಲಿ ಪ್ರೊಫೈಲಲ್ಲಿ, ಅಲ್ಲಿ ಹೋಗಿ ಕಳಿಸಿ ಮೇಲ್ ಐ ಡಿಗೆ, ನೋಡೋಣ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು. ನೋಡಿ ಗುರು, ಆರ್ಡ್ರು 68 ರೂಪಾಯಿ, 170 ರೂಪಾಯಿ ಆರ್ಡ್ರೆಲ್ಲ ಬರ್ತಾಯಿದೆ.